ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ನಾವು ದೊಡ್ಡದಾಗಿರ್ತಕ್ಕಂಥ ಸಾಕ್ಷಿಯನ್ನು ಕೇಳಕ್ಕೆ ಹೋಗ್ತಾ ಇದ್ದೇವೆ. ಅಟ್ಟಿವಿರುಪಾಪುರ ಗ್ರಾಮದಿಂದ ಸಹೋದರಿ ರೇಣುಕಮ್ಮ ಅವರು, ಅವರ ಯಜಮಾನರು ಹನುಮಂತವರು, ಅವರ ಜೀವಿತದಲ್ಲಿ ದೇವರು ಯಾವ ರೀತಿಯಾಗಿ ಅದ್ಭುತವನ್ನು ಮಾಡಿದ್ರು ಎಂಬುದಾಗಿ ಈ ಸಮಯದಲ್ಲಿ ಅವರ ಬಾಯಿ ಮೂಲಕವಾಗಿ ನಾವು ಸಾಕ್ಷಿಯನ್ನು ಕೇಳೋಣ. ಅಮ್ಮ, ನಿಮ್ಮ ಹೆಸರು ಏನು ಸಮಸ್ಯೆ ಇತ್ತಮ್ಮ ನಿಮಗೆ? ಎಷ್ಟು ವರ್ಷಗಳಿಂದ ಮಕ್ಕಳಾಗಿದ್ದೀವಮ್ಮ? ಫಸ್ಟ್ ಆಗಿದ್ರು, ಆದರೆ ಮಕ್ಕಳು ದತ್ತ ಇದ್ದರು. ಅದ್ರ ಸಂಬಂಧ ಇಲ್ಲಿ ನಮ್ಮ ಆಯದಲ್ಲಿದ್ದರು, ಅವರು ರೋಗಂಬಲ್ಲಿ ಅಂತ ಹೇಳಿದ್ರೆ ಆಮೇಲೆ ಅಲ್ಲಿಗೆ ಬಂದಿವೆ. ಅಲ್ಲಿಗೆ ಆದ್ರೂ ಮತ್ತೆ ನನಗೆ ಇನ್ನ ನಂಬಿಕೆ ಇದ್ದಿಲ್ಲ. ಫಸ್ಟಿಗೆ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಇದಾಗುತ್ತೆ ಅಂತ ಹೇಳಿದ್ರೆ ಮುಂಚಿತವಾಗಿ ಎಲ್ಲೆಲ್ಲಿ ತೋರಿಸಿದ್ರಿ? ನಾವು ರಾಯಚೂರು ಎಲ್ಲ ತೋರಿಸಿದ್ವಿ. ರಾಯಚೂರು ಮತ್ತೆ ದೇವರು ಎಲ್ಲ ಜಗ್ಗಿ ಅಡ್ಡಾಡಿದ್ವಿ ಯಾವಾಗ, ಆದ್ರೂ ಏನಾಗಲಿಲ್ಲ. ಲಾಸ್ಟಿಗೆ ಹೇಳಿದ ಮೇಲೆ ಬಂದಿವೆ. ಎಷ್ಟು ಜನ ಮಕ್ಕಳು ನಿಮಗೆ? 3 ಮಕ್ಕಳು. ಹಲ್ಲೆಲೂಯಾ. ಯಶವಂತ್, ಯಶಿಕಾ, ಯತೀಂದ್ರ ಎನ್ನುವಂತ 3 ಮಕ್ಕಳನ್ನ ದೇವರು ಅದ್ಭುತವಾಗಿ ದಂಪತಿಗಳಿಗೆ ಅನುಗ್ರಹ ಮಾಡಿ 9 ವರ್ಷಗಳ ಕಾಲ ಕುಟುಂಬದಲ್ಲಿ ಒಬ್ಬರೇ ಮಗರಿ, ಪಾಪ ಹನುಮಂತವರು ಗಂಡ್ಮಗ ಒಬ್ಬರೇ. ಆ ಸಮಯದಲ್ಲಿ ದೇವರು ಇವರ ಕಣ್ಣೀರನ್ನ ಒರೆಸಿ ಅದ್ಭುತವಾಗಿ ಸಂತಾನ ಭಾಗ್ಯದಿಂದ ಇವರನ್ನ ತುಂಬಿಸಿ ತೃಪ್ತಿಪಡಿಸಿದ್ದಾರೆ. ಇವರ ಜೀವಿತದಲ್ಲಿ ಇರ್ತಕ್ಕಂಥ ಒಂದು ಮಕ್ಕಳ ಸಂತಾನ ಭಾಗ್ಯದ ವಿಷಯದಲ್ಲಿ ಇರ್ತಕ್ಕಂಥ ಎಲ್ಲ ಕೊರತೆಯನ್ನ ನೀಗಿಸಿದ್ದಾರೆ. ಕೀರ್ತನೆಗಳ ಪುಸ್ತಕ 127ನೇ ಕೀರ್ತನೆಯಲ್ಲಿ ನಾವು ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ಗರ್ಭಫಲವು ಯೆಹೋವನು ಕೊಡುವಂತ ಬಹುಮಾನ, ಪುತ್ರ ಸಂತಾನವು ಆತನಿಂದ ಬಂದ ಸ್ವಾಸ್ಥ್ಯ ಎಂಬುದಾಗಿ ದೇವರ ಆ ವಾಗ್ದಾನವನ್ನ ತನ್ನ ಸನ್ನಿಧಾನಕ್ಕೆ ಬಂದಿರತಕ್ಕಂಥ ಇವರ ಜೀವಿತದಲ್ಲಿ ನೆರವೇರಿಸಿದ್ದಾನೆ. ಅಪ್ಪವರು ಆ ಸಮಯದಲ್ಲಿ 2017ರಲ್ಲಿ ಇವರು ಆಲಯಕ್ಕೆ ಬಂದಾಗ ಬಹಳ ಕಣ್ಣೀರಿನಿಂದ ಇವರು ಕೇಳಿಕೊಂಡ್ರು. ಅನೇಕ ಮಕ್ಕಳು ಆದಾಗಲೂ ಕೂಡ ದಕ್ಕಲಾಗದಂತ ಒಂದು ಪರಿಸ್ಥಿತಿ. ದೇವರಲ್ಲಿ ನಂಬಿಕೆ ಇಡ್ರಿ, ವಿಶ್ವಾಸ ಇಡ್ರಿ, ದೇವರು ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ ಎಂಬುದಾಗಿ ಹೇಳಿದಂತ ಒಂದೇ ಒಂದು ಮಾತಿಗೆ ಅವರು ವಿಶ್ವಾಸ ಇಟ್ಟ ನಂಬಿಕೆಯಿಂದ ಅವರು ಬಂದರು. ದೇವರು ಅವರ ನಂಬಿಕೆಯನ್ನು ಹುಸಿಗೊಳಿಸದೆ ಅವರು ಯಾವೊಂದು ನಿರೀಕ್ಷೆಯನ್ನು ಇಟ್ಟಿದ್ರು ಆ ನಿರೀಕ್ಷೆಯಿಂದ ದೇವರು ತುಂಬಿಸಿ ಇವತ್ತಿನ ದಿವಸದಲ್ಲಿ ಮುದ್ದಾದಂತ 3 ಮಕ್ಕಳನ್ನು ದೇವರು ಅನುಗ್ರಹ ಮಾಡಿದ್ದಾನೆ. ದೇವರಿಗೆ ಸಾಕ್ಷಿಯನ್ನ ಆಶೀರ್ವಾದ ಮಾಡಿ ನಡೆಸಿದೆ. ಆಮೇನ್. ದೇವರು ಎಂತ ದೇವರು? ಒಳ್ಳೆ ದೇವರು. ಹಲ್ಲೆಲೂಯಾ. ದೇವರಿಗೆ ಸಾಕ್ಷಿಯನ್ನ ಆಶೀರ್ವಾದ ಮಾಡಲಿ. ಆಮೇನ್.